15ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಈ ಹೊತ್ತು ಮಾರ್ಚ್ 1ನೇ ತಾರೀಕು ಸುಮಾರು 65 ಸ್ಕ್ರೀನ್ಗಳಲ್ಲಿ ಪ್ರತಿದಿನ ಪ್ರದರ್ಶನ ಆರಂಭ ಆಗಿದೆ. ಇದು 15ನೇ ಎಡಿಷನ್ನು. ಸುಮಾರು 20 ವರ್ಷಗಳಲ್ಲಿ ಕರ್ನಾಟಕ ಸರ್ಕಾರದ ನೆರವಿನೊಂದಿಗೆ 15 ಆವೃತ್ತಿಗಳನ್ನು ಈ ಚಿತ್ರೋತ್ಸವ ತಂದಿದೆ. ಈ ಚಿತ್ರೋತ್ಸವದಲ್ಲಿ ಸುಮಾರು 60ಕ್ಕೂ ಹೆಚ್ಚು ದೇಶಗಳ ಸುಮಾರು 200 ಚಿತ್ರಗಳು ಪ್ರದರ್ಶನ ಆಗ್ತವೆ. ಈ ವರ್ಷದ ಮಹತ್ವದ ವಿಶೇಷ ಅಂದರೆ ಈ ವರ್ಷ ನಮ್ಮ ಕನ್ನಡ ಚಿತ್ರರಂಗ 90ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ 90 ವರ್ಷಗಳಲ್ಲಿ 1934ನೇ ಇಸ್ವಿಯಲ್ಲಿ ಸತಿ ಸುಲೋಚನಾ ಬಿಡುಗಡೆಯಾದದ್ದು ಮಾರ್ಚ್ 3ನೇ ತಾರೀಕು, ಅಂದರೆ ಭಾನುವಾರ. ಈ ಭಾನುವಾರಕ್ಕೆ 3ನೇ ತಾರೀಕು ಬರುತ್ತೆ. ಅಲ್ಲಿಂದ ಆರಂಭ ಆಗಿ 90 ವರ್ಷಗಳ ಸಾಧನೆಯ ಪರ್ವವನ್ನು ಕನ್ನಡ ಚಿತ್ರರಂಗ ಮಾಡಿದೆ. ಆ ಕುರಿತು ಸುಮಾರು 30 ಪ್ರಾತಿನಿಧಿಕ ಕನ್ನಡ ಚಿತ್ರಗಳನ್ನು ನಾವು ಇಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ. ಜೊತೆಗೆ 3 ಕಾಂಪಿಟೇಷನ್ಗಳಿದೆ. ಒಂದು ಕನ್ನಡ ಕಾಂಪಿಟೇಷನ್, ಇಂಡಿಯನ್ ಕಾಂಪಿಟೇಷನ್, ಏಷ್ಯನ್ ಕಾಂಪಿಟೇಷನ್. ಪ್ರತಿ ಕಾಂಪಿಟೇಷನಲ್ಲಿ ಸುಮಾರು 12 ಚಿತ್ರಗಳು ಪ್ರದರ್ಶನ ಆಗ್ತವೆ. ಕನ್ನಡ ಕಾಂಪಿಟೇಷನಲ್ಲಿ 12 ಚಿತ್ರ ಇದೆ. ಹಾಗೆ ಇಂಡಿಯನ್ ಕಾಂಪಿಟೇಷನಲ್ಲಿ 10 ದೇಶಿ ಚಿತ್ರಗಳು, 1 ಕನ್ನಡ ಚಿತ್ರ ಇದೆ. ಹಾಗೆ ಏಷ್ಯನ್ ಕಾಂಪಿಟೇಷನಲ್ಲಿ 10 ಬೇರೆ ದೇಶಗಳ ಚಿತ್ರಗಳು ಮತ್ತು 1 ಕನ್ನಡ ಚಿತ್ರ ಇದೆ. ಈ 36 ಚಿತ್ರಗಳು ಸ್ಪರ್ಧೆಯಲ್ಲಿದ್ದಾವೆ. ಈ 36 ಚಿತ್ರಗಳಲ್ಲಿ ಯಾವ ಸಿನಿಮಾ ಗೆಲ್ಲುತ್ತೆ ಅನ್ನೋದು 7ನೇ ತಾರೀಕು ಸಂಜೆ ಗೊತ್ತಾಗುತ್ತೆ. ಅಂದು ಸಂಜೆ ಕನ್ಕ್ಲೂಡಿಂಗ್ ಫಂಕ್ಷನ್ನಲ್ಲಿ ಅವುಗಳಿಗೆ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ಈ ವರ್ಷದ ಇನ್ನೊಂದು ವಿಶೇಷ ಅಂತಂದರೆ ಫಿಪ್ರೆಸ್ಕಿ, ಅಂದರೆ ಫಿಲ್ಮ್ ಕ್ರಿಟಿಕ್ಸ್ ಆಯ್ಕೆ ಮಾಡುವಂಥ 8 ಚಿತ್ರಗಳನ್ನು ಪ್ರದರ್ಶನ ಮಾಡ್ತಾಯಿದ್ದೀವಿ. ಹಾಗೆ ಏಷ್ಯನ್ ನೆಟ್ವರ್ಕ್ನ ಕನ್ನಡ ಚಿತ್ರಗಳ ಪ್ರದರ್ಶನ ಕೂಡ ಇಲ್ಲಿ ಆಗುತ್ತೆ. ಸುಮಾರು 10,000 ಪ್ರತಿನಿಧಿಗಳು ಈ ಬಾರಿ ನಮ್ಮ ಚಿತ್ರೋತ್ಸವಕ್ಕೆ ಭೇಟಿ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ. ಇದಿಷ್ಟು ಈ ಚಿತ್ರೋತ್ಸವದ ವಿಶೇಷಗಳು. ನೀವು ಬಿಡುವು ಮಾಡ್ಕೊಂಡು ಬನ್ನಿ. ಬೆಂಗಳೂರಿನಲ್ಲಿ ಜಗತ್ತಿದೆ, ನಮ್ಮ ಬೆಂಗಳೂರನ್ನ ಜಗತ್ತಿಗೆ ಪರಿಚಯಿಸೋಣ.